ಅಳಿಂದ್ರೆ ಬಂದ ನೋಡಿ. ಅದೇನ್ ಕೇಳಬೇಕು, ಬೇಗ ಕೇಳಿ, ನನ್ನ ಕೆಲಸ ಇದೆ, ಹೋಗ್ಬೇಕು. ಯಾರ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದೀಯ ಅಂತ ಪರಿಜ್ಞಾನ ಇದೆಯೇನೋ? ಬೇಕುಪ್ಪ, ಜಾಸ್ತಿ ಮಾತಾಡ್ರೆ ತೋಟದಲ್ಲಿ ಊತಾಕ್ಬಿಡ್ತೀನಿ. ಕೃಷ್ಣ, ಯಾಕೋ ಕುಂಟ್ಕೊಂಡು ಬರ್ತಿದ್ಯಾ? ಏನಾಯ್ತೋ ನಿನಗೆ? ಅದು ಯಜಮಾನ್ರೆ, ಹೊರಗಡೆ ಬಿದ್ದುಬಿಟ್ಟೆ, ಕಾಲಿಗೆ ಸ್ವಲ್ಪ ಏಟಾಗಿದೆ ಅಷ್ಟೆ. ಅಲ್ಲಮ್ಮ ಸುರ್ಭಿ, ರೆಸ್ಟ್ ತಗೊಳ್ಳೋದು ಬಿಟ್ಟು ನೀನೇನ್ ಮಾಡ್ತಿದೀಯಾ? ಅದು ಅಪ್ಪ, ನಾನು ಹೊರಗಡೆ ರೆಸ್ಟ್ ತಗೋತಾ ಇದ್ದೆ. ಅಷ್ಟ್ರಲ್ಲಿ ಕೃಷ್ಣ ಕಿರ್ಚ್ದಂಗಾಯ್ತು. ನೋಡಿದ್ರೆ ಅವ್ನ್ ಬಿದ್ಬಿಟ್ಟಿದ್ದ, ಅದಕ್ಕೆ ಬಂದೆ. ನಿಮ್ ಕಂತೆ ಪುರಾಣ ಎಲ್ಲ ಮುಗಿತಾ? ವಿಷಯ ಏನಂತ ಹೇಳಿ, ಬೇಗ ಹೋಗ್ಬೇಕು. ಮಾತಾಡ್ತಾ ಇಲ್ವಾ ಇಲ್ಲಿ? ಅಡ್ಡಕ್ಕೆ ಹೋಗಿ ಇಸ್ಪಿಟ್ ಆಡ್ಕೊಂಡು ಕುಡ್ಕೊಂಡು ಬಿದ್ದಿರೋದಕ್ಕೆ ಇಷ್ಟೊಂದು ಮಾತಾಡ್ತಾ ಇದೀಯಾ? ಜಾಡ್ಸಿ ಒದ್ದ ಅಂತಂದ್ರೆ ನೆಲ ಕಚ್ಕೊಂಡ್ ಬಿಡ್ಬೇಕು. ಮನೆ ಆಗಿದ್ದಕ್ಕೆ ಸುಮ್ಮನೆ ಬಿಡ್ತಾ ಇದ್ದೀನಿ. ಇದೇ ಪಂಚಾಯಿತಿ ಕಟ್ಟೆ ಆಗಿದ್ದಿದ್ರೆ ಇಲ್ಲಿ ನಡೀತಾ ಇರೋ ಕಥೆನೇ ಬೇರೆ. ಕ್ಷಮಿಸಿ ಯಜಮಾನ್ರ, ನನ್ನನ್ನು ಯಾಕೆ ಕರ್ಸಿದ್ದೀರಿ ಅಂತ ತಿಳ್ಕೊಬಹುದಾ? ಊರಲ್ಲಿ ಹುಲಿ ಕಾಟ ಇದೆ ಅಂತ ಡಂಗೂರ ಸಾರ್ಸದ ಮೇಲೂ ನೀವ್ಯಾಕೆ ಹುಲಿ ಇರೋ ಜಾಗಕ್ಕೆ ಹೋಗಿದ್ರಿ? ನಮಗೂ ಊರಿನವ್ರ ಮೇಲೆ ಕಾಳಜಿ ಇರುತ್ತಲ್ವ ಯಜಮಾನ್ರ. ಅದು ಅಲ್ಲದೆ ನಮ್ಮ ಕೆಲಸ ಕೂಡ ನಿಂತೋಗಿತ್ತು. ಆದಷ್ಟು ಬೇಗ ಹುಲಿನ ಓಡಿಸಿದ್ರೆ ಎಲ್ರಿಗೂ ಪ್ರಯೋಜನ ಆಗುತ್ತೆ ಅಂತ ಅನ್ಕೊಂಡ್ವಿ. ಸುಳ್ಳು! ನೀನು ಹುಲಿನ ಸಾಯ್ಸಕ್ಕಲ್ವ ಬಂದಿದ್ದು? ಖಂಡಿತ ಇಲ್ಲ ಗೋಪಾಲ. ಹುಲಿನ ಸಾಯಿಸಿದ್ರೆ ಏನ್ ಶಿಕ್ಷೆ ಆಗುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾವಿರೋ ಜಾಗಕ್ಕೆ ಕರೆಕ್ಟಾಗಿ ಬಂದಿದೆಯಲ್ಲ. ನಾವಿವತ್ತು ಹುಲಿನ ಓಡಿಸೋದಕ್ಕೆ ಹೋಗ್ತಾ ಇದೀವಂತ ನಿನಗೆ ಯಾರು ಹೇಳಿದ್ದು? ಹೇ ಗರುಡ, ನಿನ್ನೆ ಕೇಳ್ತಾ ಇರೋದು, ಹೇಳು, ನಿನಗೆ ಯಾರು ಹೇಳಿದ್ದು? ಅದು ಗೋಪಾಲ ಹುಲಿ ಓಡಿಸೋದಕ್ಕೆ ಅಂತ ಕುರಿ ತರೋಕೆ ಬಿರಿಯಾನಿ ಅಂಗಡಿಗೆ ಹೋಗಿದ್ದ. ಆಗ ಗೊತ್ತಾಯ್ತು. ಲೇ ಗೋಪಾಲ, ಇದು ನೀನ್ ಮಾಡಿರೋ ಎಡವಟ್ಟು ನೋಡು. ಆಯ್ತು, ಬರೋದೇನೋ ಬಂದ್ಬಿಟ್ರಿ, ಅಲ್ಲಿ ಫೈರಿಂಗ್ ಯಾಕೆ ಮಾಡಬೇಕಾಗಿತ್ತು? ಅದು ಹುಲಿ ಅದೆಲ್ಲಿ ನಮ್ಮನ್ನು ಅಟ್ಯಾಕ್ ಮಾಡುತ್ತೆ ಅಂತ ಹೆದರ್ಕೊಂಡು ಫೈರಿಂಗ್ ಮಾಡಬೇಕಾಯ್ತು ಯಜಮಾನ್ರ. ಬಂದೂಕು ನಮ್ಮ ಹತ್ರನೂ ಇತ್ತು, ಆದರೆ ನಾವು ಯಾಕೆ ಫೈರಿಂಗ್ ಮಾಡಲಿಲ್ಲ ಹೇಳು? ತೀರಾ ಎಮರ್ಜೆನ್ಸಿ ಇದ್ರೆ ಮಾತ್ರ ಫೈರಿಂಗ್ ಮಾಡಬೇಕು ಅಂತ ರೂಲ್ಸ್ ಹೇಳುತ್ತೆ. ಅಕಸ್ಮಾತ್ ಹುಲಿ ಏನಾದರೂ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತು ಅಂತಂದ್ರೆ ನಿನ್ನ ಜೀವ ರಕ್ಷಣೆಗೋಸ್ಕರ ಮಾತ್ರ ನೀನು ಫೈರಿಂಗ್ ಮಾಡಬೇಕು. ಅದು ಹುಲಿ ಮೇಲಲ್ಲ, ಹುಲಿನ ಹೆದರ್ಸೋಕ್ಕೆ ಸೈಡಲ್ಲಿ ಫೈರ್ ಮಾಡಬೇಕು. ನೀವು ನೋಡಿದ್ರೆ ಏಕಾಏಕಿ ಹುಲಿ ಮೇಲೇನೆ ಫೈರ್ ಮಾಡಿದ್ದೀರಾ. ಆದರೆ ನಿನ್ನ ದೇಹದಲ್ಲಿ ಹುಲಿ ಅಟ್ಯಾಕ್ ಮಾಡಿರೋ ಯಾವ ಗುರುತು ಕಾಣಿಸ್ತಾ ಇಲ್ಲ. ಅಂದರೆ ನಿನ್ನ ಉದ್ದೇಶ ಹುಲಿನ ಓಡಿಸೋದಾಗಿರಲಿಲ್ಲ, ಹುಲಿನ ಬೇಟೆಯಾಡೋದೇ ಆಗಿತ್ತು ಅಲ್ವಾ?